ವೆಲ್ಕಮ್ ಟು ಅವರ್ ಚಾನಲ್. ನೋಡಿ, ಮ್ಯಾಂಗೋ ಪಿಕಲ್ ಮಾಡೋದಕ್ಕೆ ಮ್ಯಾಂಗೋನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಉಪ್ಪು ಮತ್ತು ಅರಿಶಿನ ಹಾಕಿ ನಾವು ಅದನ್ನು ಹೋಲ್ ನೈಟ್ ಬಿಡಬೇಕು. ಅದು ಚೆನ್ನಾಗಿ ಸೋಕಾದ್ಮೇಲೆ ಅದನ್ನು ಒಣಗಿಸಿ ಮತ್ತು ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇ ಇದ್ದರೂ ಪರವಾಗಿಲ್ಲ, ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಆದಮೇಲೆ ಅದರ ನಂತರ ನೀವು ಬ್ಯಾಡಗಿ ಮೆಣಸಿನ್ಕಾಯಿನೂ ಪುಡಿ ಮಾಡ್ಕೋಬೇಕು. ಹೇಗೆ ಪುಡಿ ಮಾಡಬೇಕು ಅಂದರೆ ತುಂಬ ಸಣ್ಣ ಬೇಡ, ಸ್ವಲ್ಪ ತರ್ತರಿಯಾಗಿದ್ದರೆ ಸಾಕು. ನೋಡಿ, ಈ ಥರ ಆದರೆ ನಮಗೆ ಸಾಕಾಗುತ್ತೆ. ಇದ್ರ ನಂತರ ನೋಡಿ, ಮೆಂತ್ಯನ ಸ್ವಲ್ಪ ಹುರ್ಕೊಳ್ಳಿ. ಅದು ಸ್ವಲ್ಪ ಕೆಂಪಗಾಗಬೇಕು. ಮೆಂತ್ಯ ಹುರ್ಕೊಂಡ ನಂತರ ಅದನ್ನು ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸ್ವಲ್ಪ ತಣ್ಣಗಾಗಬೇಕು. ಮೆಂತ್ಯ ಮತ್ತು ಸಾಸಿವೆನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸಪ್ರೇಟಾಗಿ ಹುರ್ಕೊಳ್ಳಿ. ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಆ ಮೆಂತ್ಯ ಮತ್ತು ಸಾಸಿವೆ ಪೌಡ್ರನ್ನ ನೀವು ಒಂದು ಬೌಲಲ್ಲಿ ನೋಡಿ, ಮಾವಿನಕಾಯಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ನಾವೇನು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀವಲ್ಲ ಅದು, ಮತ್ತು ಹುರಿದು ಪುಡಿ ಮಾಡಿರೋ ಅಂಥ ಮೆಣಸಿನ್ಕಾಯಿ, ಹಿಂಗು, ಮತ್ತು ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ, ಅದು ಬಾಣಲಿ ಇಕ್ಕಿ, ಬಾಣಲಿಗೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆನೇ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಆ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಹುರಿದಷ್ಟು ನಿಮಗೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಅದು ಸ್ವಲ್ಪ ಕೆಂಪಗಾಗಬೇಕು, ಒಂಥರ ತರತರಿಯಾಗಿ ಆಗುತ್ತೆ. ಆಮೇಲೆ ಹಿಂಗಾಕಿ, ಹಿಂಗನ್ನು ಹಾಕಿಬಿಟ್ಟು ಸ್ವಲ್ಪ 1-2 ಸೆಕೆಂಡು ಹುರ್ಕೊಂಡು ಅದಕ್ಕೆ ನಾವೇನು ಪೌಡ್ರ್ ಮಾಡಿದ್ವಲ್ವ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು, ಅದನ್ನು ಹಾಕಿ ಸ್ಟವ್ನ ಸ್ಲಿಮ್ಮಲ್ಲೇ ಇಕ್ಕಿರಿ. ಆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರನ್ನ ಹಾಕಿಬಿಟ್ಟು ನೀವು ಚೆನ್ನಾಗಿ ಹುರ್ಕೊಂಡ್ಮೇಲೆ ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕಿ ಮತ್ತು ಅದು ಪೌಡ್ರ್ ಮಾಡಿದ್ವಲ್ವ ನಾವು ಮೆಂತ್ಯ ಮತ್ತು ಸಾಸಿವೆ ಪೌಡ್ರ್, ಅದು ಅದ್ರ ಜೊತೆಗೆ ಹಾಕಿ ನೋಡಿ, ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೀವು ಫುಲ್ಲು ಸ್ಲಿಮ್ಮಲ್ಲಿ ಇಕ್ಕಿ ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿ ಅದು ಸ್ಮೆಲ್ ಗಮ್ಮನ್ನುತ್ತೆ. ಫುಲ್ಲು ತಣ್ಣಗಾಗೋವರೆಗೂ ಬಿಟ್ಟು ನಾವು ಮಾವಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ನಮಗೆ ಉಪ್ಪಿನಕಾಯಿ. ನೋಡಿ, ಇದನ್ನು ನೋಡೋಕ್ಕೆಲ್ಲ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿದೆ. ರುಕ್ಮಿಣಿ ಅವರೇ, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ರೆಸಿಪಿನ ಹೇಳ್ಕೊಟ್ಟಿದ್ದಕ್ಕೆ.